ಶ್ರೀಗುರುಭ್ಯೋ ನಮಃ. ಓಂ ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಂಸ್ಕಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಿನ್ನೆಯ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳ ಒಂದು ಕನಿಷ್ಠವಾದಂತಹ ನಡವಳಿಕೆ ಸಂಸ್ಕಾರ ಆಗಿರಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ವಿದ್ಯೆಗೆ ವಿದ್ಯಾರ್ಜನೆಗೆ ಅಷ್ಟೊಂದು ಮಹತ್ವ ಕೊಟ್ಟಂತಹ ಸಂಸ್ಕಾರ ಭಾರತೀಯರದ್ದು. ಪ್ರಾಯಶಃ ಪ್ರಪಂಚದ ಬೇರೆ ಬೇರೆ ಸಂಸ್ಕಾರಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿಯಲ್ಲಿ ವಿದ್ಯೆ ಕೇವಲ ಒಂದು ಹೊಟ್ಟೆಪಾಡಿಗೆ ಸಂಪಾದನೆಗೆ ಮಾರ್ಗವಾದಂತಹ ವಸ್ತು ಆಗಿದ್ದರೆ, ಭಾರತೀಯರ ನಂಬಿಕೆಯಲ್ಲಿ ವಿದ್ಯೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ಪೂರಕ ಪ್ರೇರಕವಾದಂತಹದ್ದು ಜ್ಞಾನ, ಆ ವಿದ್ಯೆ. ಹಾಗಾಗಿ ನಮ್ಮಲ್ಲಿ ಇನ್ನೂ ಈ ಪುರಾತನವಾದಂತಹ ಸಂಸ್ಕಾರ ಸಂಸ್ಕೃತಿ ಉಳಿದಿದ್ದು ಬೆಳೀತಾ ಇರೋದು. ವಿದ್ಯಾರ್ಥಿಗಳು ಗಮನಿಸಬೇಕಾದಂತಹದ್ದು, ಓದೋದಕ್ಕೆ ಕೂರಬೇಕಾದರೆ ಯಾವತ್ತೂ ಕೂಡ ಪೂರ್ವಾಭಿಮುಖವಾಗಿ ಕೂತಿರಬೇಕೇ ಹೊರತಾಗಿ ಅವರಿಗೆ ಮನಸ್ಸಿಗೆ ಬಂದಂತಹ ದಿಕ್ಕಿನಲ್ಲಿ ಕೂರ್ತಕ್ಕಂತಹದ್ದು ಅಷ್ಟು ಶ್ರೇಯಸ್ಸಲ್ಲ. ಮುಖ್ಯವಾಗಿ ಪೂರ್ವಾಭಿಮುಖವಾಗಿ ಕೂತು ಅಧ್ಯಯನ ಅಥವಾ ಉತ್ತರಾಭಿಮುಖವಾಗಿ, ಇದೆರಡ ಹೊರತಾಗಿ ದಕ್ಷಿಣಕ್ಕೋ ಪಶ್ಚಿಮಕ್ಕೋ ಅಥವಾ ಇನ್ಯಾವುದೋ ಮೂಲೆಗೋ ಕೂತು ಓದತಕ್ಕಂಥದ್ದು ಸರಿಯಾದಂತಹ ಕ್ರಮವಲ್ಲ ನಮ್ಮ ಸಂಸ್ಕಾರದಲ್ಲಿ. ಇನ್ನು ಗೋಡೆ ಕಡೆಗೆ ಮುಖ ಮಾಡಿದ್ದು ಓದ್ತಕ್ಕಂಥದ್ದು ಕೂಡ ಸರಿಯಾದಂತಹ ಕ್ರಮವಲ್ಲ. ನಾವು ಓದಬೇಕಾದರೆ ನಮ್ಮ ಎದುರಲ್ಲಿ ಸ್ಪಷ್ಟವಾದಂತಹ ಬೆಳಕು ಮತ್ತು ಗಾಳಿ ಬರುವಂತಹ ವ್ಯವಸ್ಥೆ ಇದ್ದು ಪೂರ್ವಾಮುಖವಾಗಿ ನೇರವಾಗಿ ಕೂತು ಓದ್ತಕ್ಕಂಥದ್ದು ಸಂಸ್ಕಾರದ, ವಿದ್ಯಾರ್ಥಿಗಳ ಸಂಸ್ಕಾರದ ಮೊಟ್ಟ ಮೊದಲನೇ ಹೆಜ್ಜೆ. ಜೊತೆಗೆ ಕ್ಲೋಸ್ಡ್ ರೂಮ್ನಲ್ಲಿ ಕೂತು ಅಧ್ಯಯನ ಮಾಡತಕ್ಕಂಥದ್ದು, ಓದ್ತಕ್ಕಂಥದ್ದು ಸರಿಯಾದಂತಹ ಕ್ರಮವಲ್ಲ. ಶಬ್ದದಿಂದ ದೂರ ಇರೋದಕ್ಕಾಗಿ ಬಾಗಿಲೇನೋ ಹಾಕೊಂಡಿದ್ರು ಕೂಡ ಕಿಟಕಿ ಬಾಗಿಲಾದರೂ ತೆಗೆದಿರಬೇಕು. ಗಾಳಿಯ ಸಂಚಾರ ಅಲ್ಲಿ ಸಾಕಷ್ಟು ಇದ್ದಿರಬೇಕೇ ಹೊರತಾಗಿ AC ರೂಮ್ನಲ್ಲಿ ಕೂತ್ಕೊಂಡು ಅಥವಾ ಇನ್ಯಾವುದೋ ಒಂದು ಆರ್ಟಿಫಿಷಿಯಲ್ ಎನ್ವೈರನ್ಮೆಂಟು, ಸ್ಟಾಗ್ನೇಟೆಡ್ ಏರ್ ಇರ್ತಕ್ಕಂಥಲ್ಲಿ ಅಧ್ಯಯನ ಮಾಡೋದು ಮೇಧಾಶಕ್ತಿ, ಧಾರಣಾಶಕ್ತಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ನಾವು ಓದ್ತಾ ಇದ್ದಾಗ ಕಾಸ್ಮಾಸ್ನ ಎನರ್ಜಿ ಏನಿದೆ ಅದು ನಮ್ಮ ಶರೀರಕ್ಕೆ ಸ್ಪರ್ಶವಾಗ್ತಾ ಇರಬೇಕು. ಆಗ ಆ ಮೇಧಾಶಕ್ತಿ ವಿಕಸನವಾಗ್ತಾ ಹೋಗುತ್ತೆ. ನಮ್ಮ ಗುರುಕುಲಗಳು, ಬಹಳಷ್ಟು ಗುರುಕುಲಗಳು ಬಯಲು ಪ್ರದೇಶದಲ್ಲಿದ್ದು, ಆ ಕಾಲದಲ್ಲಿ ಈಗಿನಂತಹ ಕ್ಯಾಲ್ಕುಲೇಟರು, ಕಂಪ್ಯೂಟರು ಅಥವಾ ರೈಟಿಂಗ್ ಇನ್ಸ್ಟ್ರೂಮೆಂಟ್ಸು ಇತ್ಯಾದಿಗಳು ಇದ್ದಿಲ್ಲ. ಕೇವಲ ವ್ಯಕ್ತಿಯಿಂದ ವ್ಯಕ್ತಿಗೆ, ಗುರುವಿಂದ ಶಿಷ್ಯನಿಗೆ ಬಾಯ್ಪಾಠದ ಮುಖಾಂತರವೇ ಅಧ್ಯಯನ ನಡೆಸಲಾಗ್ತಾ ಇತ್ತು. ಕೇವಲ ವೇದ ಮಾತ್ರ ಅಲ್ಲ, ಬೇಕಾದಷ್ಟು ಪುರಾತನ ವಿದ್ಯೆಗಳೆಲ್ಲವೂ ಕೂಡ ಬೈಹಾರ್ಟ್ ಮಾಡತಕ್ಕಂಥದ್ದು, ಬಾಯ್ಪಾಠದ ಮುಖಾಂತರವೇ ಕಲಿತಂತಹದ್ದು. ಆದರೆ ಇದ್ದಂತಹ ದೊಡ್ಡ ಸಂಸ್ಕಾರ ರಹಸ್ಯ ಪ್ರಕೃತಿಗೆ ಸಹಜವಾಗಿ, ಪ್ರಕೃತಿಯಲ್ಲಿ ಉಳಿದು ಪ್ರಕೃತಿ ಸಹಜವಾದಂತಹ ಅಧ್ಯಯನವನ್ನು ಮಾಡ್ತಾ ಇದ್ರು. ಇವತ್ತು ನಮ್ಮ ದೌರ್ಭಾಗ್ಯ, ಬಹಳಷ್ಟು ಶಾಲೆಗಳು ಕೂಡ, ಪ್ರವಚನ ಕೊಠಡಿಗಳು ಕೂಡ AC ಹಾಕೊಂಡಿರತಕ್ಕಂಥ ವ್ಯವಸ್ಥೆ ಶ್ರೀಮಂತ ಶಾಲೆಗಳಲ್ಲಿ. ಅದು ವಿದ್ಯಾರ್ಥಿಗಳ ಬುದ್ಧಿ ವಿಕಸನಕ್ಕೆ ದೊಡ್ಡ ಮಟ್ಟದ ಕೊಡಲಿ ಏಟು. ಹಾಗಾಗಿ
ನಿಮ್ಮನೆಯಲ್ಲಿ ನಿಮ್ಮ ರೂಮ್ನಲ್ಲಿ AC ಇದ್ರೂ ಕೂಡ ಏರ್ ಕಂಡೀಷನ್ನು, ಓದೋ ಸಮಯದಲ್ಲಿ ಎಷ್ಟೇ ಸೆಕೆ ಇರಲಿ ಅಥವಾ ಚಳಿ ಇರಲಿ ಏರ್ ಕಂಡೀಷನ್ ಹಾಕೊಳ್ಳದೇನೆ ಒಂದಿಷ್ಟು ಹೊಸ ಗಾಳಿ ಸಂಚಾರ ಅಲ್ಲಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಓದ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಸಂಸ್ಕಾರ. ಇನ್ನು ಪೂರ್ವಾಭಿಮುಖವಾಯಿತು, ಗಾಳಿ ಸಂಚಾರ ಬೆಳಕಿನ ಸಂಚಾರ ಇರತಕ್ಕಂತಹ ವ್ಯವಸ್ಥೆ ಆಯಿತು. ಮೂರನೇದಾಗಿ ಓದಬೇಕಾದರೆ, ನಿಮ್ಮ ಮನೆಯಲ್ಲಿ ಕುಳಿತು ನೀವು ಓದ್ತಾ ಇರಬೇಕಾದರೆ ಪಾದರಕ್ಷೆ ಇರಬಾರದು. ಆದಷ್ಟು ಬರೆಗಾಲು ಭೂಮಿಗೆ ಸ್ಪರ್ಶವಾಗ್ತಾ ಇರಬೇಕು. ನೀವು ಯಾವುದೇ ಫ್ಲೋರ್ನಲ್ಲಿದ್ರೂ ಕೂಡ, ಅಪಾರ್ಟ್ಮೆಂಟ್ ಆಗ್ಬೋದು, ಫಸ್ಟ್ ಫ್ಲೋರ್ ಆಗ್ಬೋದು, ಅಥವಾ ಎಲ್ಲೇ ಇದ್ರೂ ಕೂಡ ಭೂಸ್ಪರ್ಶವಾಗ್ದಷ್ಟು ಆ ಭೂಮಿಯಲ್ಲಿ ಇರತಕ್ಕಂತಹ ಗ್ರಾವಿಟಿ ಫೋರ್ಸು, ನಿಮ್ಮ ಶರೀರದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಒಂದು ವಿಶೇಷವಾದಂತಹ ಎನರ್ಜಿ, ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಒಂದು ವಿಶೇಷ ಸಾಮರ್ಥ್ಯ, ಇದೆಲ್ಲ ಸಂಕಲನವಾಗಿಬಿಟ್ಟು ವಿಶೇಷವಾದಂತಹ ಮೇಧಾಶಕ್ತಿ ಪ್ರಾಪ್ತಿಯಾಗತ್ತೆ, ಜ್ಞಾಪಕ ಶಕ್ತಿ ಅಭಿವೃದ್ಧಿ ಆಗತ್ತೆ. ಪಾದಕ್ಕೆ ಸಾಕಷ್ಟು ಗಾಳಿ ಸ್ಪರ್ಶ, ಭೂಸ್ಪರ್ಶ ಇದ್ದಷ್ಟು ನಿಮ್ಮ ಒಂದು ಮೇಧಾಶಕ್ತಿ, ಜ್ಞಾಪಕ ಶಕ್ತಿ ಅಭಿವೃದ್ಧಿ ಆಗೋದ್ರಲ್ಲಿ ಸಂದೇಹವಿಲ್ಲ. ಇನ್ನು ಹಾಸಿಗೆ ಮೇಲೆ ಕುಳಿತು ಓದ್ತಕ್ಕಂಥ ಅಭ್ಯಾಸ ಬಹಳ ಕೆಟ್ಟದ್ದು. ಹಾಸಿಗೆ ಇರತಕ್ಕಂಥದ್ದು ದೇಹಕ್ಕೆ ವಿಶ್ರಾಂತಿ ಕೊಡೋದಕ್ಕೆ ಹೊರತಾಗಿ ಅಭ್ಯಾಸ ಮಾಡೋದಕ್ಕಲ್ಲ. ಹಾಗಾಗಿ ಹಾಸಿಗೆ ಮೇಲೆ ಕುಳಿತು ಓದ್ತಕ್ಕಂಥ ಪ್ರವೃತ್ತಿ, ಅದರಿಂದ ನಿಮ್ಮ ಜ್ಞಾನ ಅಭಿವೃದ್ಧಿ ಆಗೋದಿಲ್ಲ. ಇನ್ನು ವಿದ್ಯಾರ್ಥಿಗಳು ಪಾಲಿಸಬೇಕಾದಂತಹ ಇನ್ನಷ್ಟು ಸೂಕ್ಷ್ಮಗಳನ್ನ ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತಕ್ಕಂಥ ಪ್ರಯತ್ನ ಪಡ್ತೀನಿ. ಈಗ ವಾಸ್ತುವಿನ ಬಗ್ಗೆ ಒಂದಿಷ್ಟು ಗಮನವನ್ನು ಕೊಡೋಣ ಬನ್ನಿ. ನಂತರದಲ್ಲಿ ನಿನ್ನೆ ಹೇಳ್ತಾ ಇದ್ವಿ, ನೈಋತ್ಯ ಭಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂತಂದ್ರೆ ಅದರ ಕಲ್ಪನೆ ಎಂಥದ್ದಾಗಿರಬೇಕು. ವಯೋವೃದ್ಧ ದಂಪತಿಗಳು ಅಥವಾ ಏಕಾಂಗಿಯಾಗಿರ್ತಕ್ಕಂತಹ ಅಂತಂದ್ರೆ ವಿಧುರರೋ ವಿಧವೆಯೋ ಇರೋದಕ್ಕೆ ಸೂಕ್ತವಾದಂತಹ ಸ್ಥಾನ ಈಶಾನ್ಯ ಭಾಗದ ಕೋಣೆ ಅಥವಾ ಉತ್ತರ ಭಾಗದ ಕೋಣೆ. ನೈಋತ್ಯ ಭಾಗ ಆಕ್ಟಿವ್ ಆಗಿರ್ತಕ್ಕಂತಹ ದಂಪತಿಗಳಿಗೆ ಮಾತ್ರ ಅಂತ ಹೇಳಿದ್ವಿ. ಇನ್ನು ಬಚ್ಚಲು ಮನೆಗೆ ಸೂಕ್ತವಾದಂತಹ ಸ್ಥಾನ ಪೂರ್ವ ಮತ್ತು ಪೂರ್ವ ದಕ್ಷಿಣಕ್ಕೆ ಸಂಬಂಧಪಟ್ಟಂತಹ ಸ್ಥಳ ಬಚ್ಚಲ ಮನೆಗಳಿಗೆ ಸೂಕ್ತವಾದಂತಹದ್ದಾಗಿದೆ. ಇನ್ನು ವಾಯವ್ಯ ಭಾಗದಲ್ಲಿ, ಈಶಾನ್ಯ ಭಾಗದಲ್ಲಿ ಮಕ್ಕಳುಗಳಿಗೆ ರೂಮ್ ಕೊಡ್ತಕ್ಕಂಥದ್ದು ಬಹಳ ಸೂಕ್ತವಾದಂತಹ ವ್ಯವಸ್ಥೆ ವಾಸ್ತುಶಾಸ್ತ್ರದಲ್ಲಿ. ಅಡಿಗೆ ಮನೆ ಎಲ್ಲರ ಕಲ್ಪನೆ ಆಗ್ನೇಯದಲ್ಲಿರಬೇಕು. ಆದರೆ ಆಗ್ನೇಯವಾಗದೇ ಇದ್ದ ಪಕ್ಷದಲ್ಲಿ ವಾಯವ್ಯ ಭಾಗದಲ್ಲೂ ಕೂಡ ಅಡುಗೆ ಮನೆಗಷ್ಟೇ ಸೂಕ್ತವಾದಂತಹ ಸ್ಥಳವಾಗಿದೆ. ಇದರ ಎರಡರ ಹೊರತಾಗಿ ವಾಯವ್ಯ ಭಾಗ ಅಥವಾ ಆಗ್ನೇಯ ಭಾಗದ ಹೊರತಾಗಿ ಬೇರೆ ಕಡೆಗಳಲ್ಲಿ ಬರತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂತಹದ್ದಲ್ಲ ಅಡಿಗೆ ಮನೆ. ಅಡಿಗೆ ಮನೆಗೆ ವಿಶೇಷವಾದಂತಹ ಪ್ರಾಮುಖ್ಯತೆ ನಮ್ಮ ಭಾರತೀಯ ವಾಸ್ತುಶಾಸ್ತ್ರದಲ್ಲಿ ಕೊಟ್ಟಿದ್ದೀವಿ. ಆ ಮನೆಯ ಗೃಹಿಣಿ ಅವಳ ದಿನಚರಿಯ ಬಹುಭಾಗವನ್ನ ಕಳಿತಕ್ಕಂತಹ ಮತ್ತು ಮನಮಂದಿಯೆಲ್ಲರ ಆರೋಗ್ಯ ರಕ್ಷಣೆಗೆ, ಅವರ ಸುಖ ಸಂತೃಪ್ತಿಗೆ ಆಹಾರವನ್ನು ತಯಾರು ಮಾಡತಕ್ಕಂತಹ ಪವಿತ್ರವಾದಂತಹ ಕ್ಷೇತ್ರ. ಅಲ್ಲಿಯ ವಾಸ್ತು ಎಷ್ಟು ಕರೆಕ್ಟ್ ಆಗಿರುತ್ತೋ ಅಷ್ಟು ಆರೋಗ್ಯ ಮತ್ತು ತೃಪ್ತಿ ಆ ಮನೆಯಲ್ಲಿ ತುಂಬಿರುತ್ತೆ. ಇದರ ಬಗ್ಗೆ ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ವಿವರವನ್ನು ಕೊಡ್ತೀನಿ. ತಮ್ಮಲ್ಲಿ ಇದ್ದಂತಹ ಯಾವುದೇ ತರಹದ ಸಂಸ್ಕಾರಕ್ಕೆ, ವಾಸ್ತುಗೆ ಸಂಬಂಧಪಟ್ಟಂತಹ, ಜ್ಯೋತಿಷಶಾಸ್ತ್ರಕ್ಕೆ, ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅನುಮಾನಗಳಿಗೆ, ಪ್ರಶ್ನೆಗಳಿಗೆ, ಯಾವುದೇ ರೀತಿಯ ಸಂದೇಹಗಳಿಗೆ ಸಮಾಧಾನಕರವಾದ ಉತ್ತರವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ. ತಾವು SMS ಕಳಿಸಬೇಕಾದಂತಹ
ನಂಬರು ಸಂಸ್ಕಾರ ಅಂತ ಟೈಪ್ ಮಾಡಿ ಗ್ಯಾಪ್ ಬಿಟ್ಟು ತಮ್ಮ ಪ್ರಶ್ನೆ ಅಥವಾ ಯಾವುದೇ ರೀತಿಯ ಅನುಮಾನಗಳನ್ನ 560649ಕ್ಕೆ SMS ಮಾಡಿ ತಮಗೆ ಉತ್ತರ ಹೇಳತಕ್ಕಂಥ ಪ್ರಯತ್ನ ಪಡ್ತೇನೆ. ಸಮಸ್ತ ಸನ್ಮಂಗಳಾನಿ ಭವಂತು.